ಬಾಲಿವುಡ್ನ ಪ್ರಖ್ಯಾತ ನಟಿ ಹೇಮಾ ಮಾಲಿನಿಯವರ ಗಂಡ ಧರ್ಮೇಂದ್ರ ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ಸಿಕ್ಕಾಪಟ್ಟೆ ಕ್ಲೋಸ್ ಇದ್ದವರು. ಬಟ್ ಆದರೆ ಹೇಮಾ ಮಾಲಿನಿಯವರ ಗಂಡ ಧರ್ಮೇಂದ್ರ ವಿಷ್ಣುವರ್ಧನ್ಗೆ ಒಂದು ದೊಡ್ಡ ಧೈರ್ಯವನ್ನು ಕೊಟ್ಟಿದ್ದರು. ಅದನ್ನು ನೀವು ಕೇಳಿದಾಗ ಕನ್ನಡದ ಯಾವ ನಟರು ಕೂಡ ವಿಷ್ಣುದಾದಾಗೆ ಆ ರೀತಿಯಾಗಿ ಧೈರ್ಯ ತುಂಬಿದವರೇ ಇಲ್ಲ. ಯಾಕೋ ನಿನ್ನಂಥ ಕಲಾವಿದರು ಮುಂಬೈಗೆ ಬರಬೇಕು ಕಣೋ ಅಂತ ಹೇಳಿ ಭಾಳಷ್ಟು ಸರಿ ಹೇಳ್ತಾ ಇದ್ರಂತೆ. ಆದರೆ ನೀನು ಇಲ್ಲಿ ಸಿಕ್ಕಾಪಟ್ಟೆ ಕಿರುಕುಳ ಅನುಭವಿಸ್ತಾ ಇದೆಯಂತೆ, ಇಲ್ಲಿ ಕಿರುಕುಳ ಕೊಡ್ತಾ ಇದ್ದಾರಂತೆ. ನಿನಗೆ ತುಂಬ ಪ್ರಾಬ್ಲಮ್ ಏನಾದರೂ ಬಂದರೆ ನನಗೆ ಕರ್ಕಳಿಸು, ನಾನು ಬರ್ತೀನಿ. ದಯವಿಟ್ಟು ನನಗೇನಾದರೂ ಇದ್ದರೂ ನನ್ನ ನೆನಪು ಮಾಡ್ಕ. ನಿನಗೆ ಯಾವುದೇ ಪ್ರಾಬ್ಲಮ್ ಇದ್ದರೆ ನನ್ನ ಬಳಿ ಡಿಸ್ಕಸ್ ಮಾಡಿಯೇ ನೀನು ನಿರ್ಧಾರ ತೆಗೆದುಕೊಳ್ಬೇಕು ವಿನಃ ಒಬ್ಬನೇ ಯಾವುದೇ ನಿರ್ಧಾರಕ್ಕೂ ಬರಬೇಡ, ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಬೇಡ ಅಂತ ಭಾಳಷ್ಟು ಸರಿ ದುಃಖಿತರಾಗಿ ಭಾವಪರವಶರಾಗಿ ಹೇಳ್ತಾ ಇದ್ರಂತೆ. ಇವೆಲ್ಲ ಮಾತುಗಳನ್ನು ಕೇಳಿದಾಗ ಡಾಕ್ಟರ್ ವಿಷ್ಣುವರ್ಧನ್ ಆಗಿನ ಕಾಲಕ್ಕೆ ಎಂತಹ ನೋವಿನಲ್ಲಿದ್ದರು, ಎಂತಹ ಸಂಕಷ್ಟದಲ್ಲಿದ್ದರು ಅಂಬೋದು ಗೊತ್ತಾಗುತ್ತೆ.